ಹಾಗಿದ್ದ ಮೇಲೆ ನಾವು ಒಪ್ಪದೇ ಇಲ್ಲ ಅಂದಮೇಲೆ ಮುಖ್ಯಮಂತ್ರಿ ಆಗಿದ್ದಂಥವ್ರೊಬ್ರು ಇವ್ರನ್ನೊಬ್ರು ಇಡೀ ರಾಜ್ಯ ಒಪ್ಪಬೇಕಾಗಿತ್ತ? ಇವರು ಒಂದ್ಸಾರಿ ಇವ್ರಿಗೆ ಎಷ್ಟು ಗೆದ್ದಿದ್ದವರು, ಒಂದ್ಸಾರಿ ಫಸ್ಟು 58 ಸಿದ್ದರಾಮಯ್ಯ ಬಿಟ್ಟಾಗ ಆಗ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರು, ಉಳ್ಕೊಂಡ್ರ. ತಿರ್ಗಾ 2018ರಲ್ಲಿ ಕಾಂಗ್ರೆಸ್ ಜೊತೆ ಒಂದು ಸರ್ಕಾರ ಮಾಡಿದ್ರು, ಉಳ್ಕೊಂಡ್ರ. ಇವ್ರ ನಡವಳಿಕೆಯಿಂದಲೇ ಹಿಂಗಾಗಿರೋದು. ಆದ್ರಿಂದ ನಾನ್ಯಾಕೆ ದೇವೇಗೌಡರನ್ನ ಉಳಿತಾ ಇದ್ದೀನಿ ಅಂದ್ರೆ, ದೇವೇಗೌಡರು ಇದ್ದಾಗ ಹಿಡಿತದಲ್ಲಿತ್ತು ಸ್ವಲ್ಪ ಪಕ್ಷ, ಹಿಡಿತ ತಪ್ಪೋಗಿದೆ. ಈಗ ಅವ್ರದ್ದೇನು ನಡೀತಾ ಇಲ್ಲ ಪಾಪ. ಇವ್ರು ಬಂದ ಮೇಲೆ ಹಿಂಗಾಯ್ತಾ ಇರೋದು. ಅದಕ್ಕೋಸ್ಕರ ಹಿಂಗಾಗ್ತಾ ಇದೆ ಅನ್ನೋ ವಿಚಾರವನ್ನ ಈ ರಾಜ್ಯದ ಗಮನಕ್ಕೆ, ಜನತೆ ಗಮನಕ್ಕೆ ತರ್ತಾ ಇದ್ದೀವಿ. ಇವತ್ತು DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತಾಪಿ ವರ್ಗಕ್ಕೆ, ಹಿಂದುಳಿದವರಿಗೆ, ಎಲ್ಲ ವರ್ಗದ ಜನಕ್ಕೆ DK ಶಿವಕುಮಾರ್ ಅವರು ಮಂದಾದೀಪ ಆಗಿರೋದು. ಇನ್ನೂ 5 ವರ್ಷ 7 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವೆಲ್ಲ ಶುಭ ಹಾರೈಸ್ತೀವಿ. ಈಗ ಅವ್ರು ಏನಾದರೂ ಬಿಜೆಪಿ ಜೊತೆಲೇ ಇದ್ರೆ 10 ರಿಂದ 12 ಸೀಟ್ ಬರ್ಕೊಳ್ಳಿ. ಅವ್ರು ಹೊರಗೆ ಬಂದ್ರೆ ಈಗ ಹೇಳ್ತೀನಿ, ನನಗೂ ಜ್ಯೋತಿಷದವ್ರು ಬಹಳ ಜನ ಗೊತ್ತಿದೆ, 8 ಸೀಟ್ ಮೇಲೆ ಬರೋದಿಲ್ಲ. ಅವರು 8 ಸೀಟ್ಗೆ ಸಿಗಿಲ್ಲ, ಅಲ್ಲಿಗೆ ಹೋಗ್ತಾ ಇರೋದಿಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.